ನಾವೆಲ್ಲರೂ ಯಾವುದೇ ಜಾತಿಯವರಾಗಿರಲಿ, ಗಳಿಗೆ ಗಂಟೆ ಕೇಳೋಕೆ, ಶಾಸ್ತ್ರ ಮಂತ್ರಕ್ಕೆ ಪುರೋಹಿತ ಬ್ರಾಹ್ಮಣ ಜಾತಿಯವರೇ ಆಗಬೇಕು. ಏಕೆ? ನಾವೆಲ್ಲರೂ ಕನ್ನಡಿಗರು ಅಲ್ಲವೇ? ಕನ್ನಡದಲ್ಲಿಯೇ ಶಾಸ್ತ್ರ, ಪೂಜೆ, ಮಂತ್ರ ಅಳವಡಿಸಿಕೊಳ್ಳಬೇಕು ಅಲ್ಲವೇ? ಇದೋ ನೋಡಿ ಉದಾಹರಣೆ, ಕನ್ನಡ ಮದುವೆ. ಕುವೆಂಪು ಅವರ ಆಶಯದ ಮಂತ್ರ ಮಾಂಗಲ್ಯ. ತಿನ್ನುವ ಪದಾರ್ಥಗಳನ್ನು ವೇಸ್ಟ್ ಮಾಡಿಸುವ ಪುರೋಹಿತ ಶಾಹಿ ಸಂಸ್ಕೃತದ ಬೈಗುಳಗಳನ್ನು ಮಂತ್ರ ಶಾಸ್ತ್ರ ಅನ್ನುವಂತಹ ಮದುವೆ ಏಕೆ ಬೇಕು? ನಮ್ಮ ಸ್ಕೂಲ್ಗಳಲ್ಲೂ ಕೂಡ ಹೇಳುವಂಥದ್ದು, ನಾವು ಜಾತಿ ಧರ್ಮ ಎಲ್ಲ ಮೀರ್ಬೇಕು, ಮೂಢನಂಬಿಕೆ ಎಲ್ಲ ಕೈ ಬಿಡಬೇಕು, ನಾಡು ನುಡಿಗೋಸ್ಕರ ನಾವು ಧ್ವನಿ ಎತ್ತಬೇಕು, ಪ್ರತಿಪಾದಿಸ್ಬೇಕು ಅಂತ ಹೇಳ್ತೀವಿ. ಆದ್ರೆ ಮಾಡೋದೇನು ಅಂತಂದ್ರೆ ಉಲ್ಟಾ ಮಾಡ್ತೀವಿ. ನಾಡು ನುಡಿ ಬಗ್ಗೆ ಪ್ರತಿಪಾದನೆ ಮಾಡದೇನೆ ನಾವು ಬೇರೆ ಅಂಧಾಚಾರ ಕಂದಾಚಾರಗಳನ್ನ ಆಚರಣೆ ಮಾಡ್ತೀವಿ, ಮತ್ತೆ ಅದನ್ನೇ ಪ್ರತಿಪಾದಿಸ್ತೀವಿ. ನಾವು ಏನು ಸ್ಕೂಲು ಕಾಲೇಜಲ್ಲಿ ಕಲ್ತಿದೀವಿ, ವಿಚಾರವಂತಿಕೆಯನ್ನ ನಾವು ಕಲ್ತಿದೀವಿ, ಆ ರೀತಿ ನಾವು ನಮ್ಮ ಮದುವೆನ ನಡೆಸ್ತೀವಿ, ಆ ರೀತಿ ನಾವು ನಮ್ಮ ಬದುಕನ್ನ ಶುರು ಮಾಡ್ತೀವಿ ಅಂತ ಮನು ಮತ್ತೆ ಭವ್ಯ ಜೋಡಿ ತೀರ್ಮಾನ ಮಾಡಿ ಎಲ್ಲರಿಗೂ ಕೂಡ ಅವರ ಈ ಮದುವೆ ಕಾರ್ಯಕ್ರಮದಲ್ಲಿ ಎಲ್ರಿಗೂ ಒಂದು ಕನ್ನಡ ನಾಡಿನ ಬ್ಯಾಡ್ಜ್ ಕೊಡೋದ್ರ ಮುಖಾಂತರ ಅವರು ವೇದಿಕೆಗೆ ಬರ್ತಾರೆ. ಎಲ್ಲ ನೀವು ಇರೋ ಜಾಗದಲ್ಲಿ ಸುಮಾರು ದವಸ ಧಾನ್ಯ ತರಿಸುವ ಪುರೋಹಿತ ಎಲ್ಲವನ್ನೂ ಮನೆಗೆ ತೆಗೆದುಕೊಂಡು ಹೋದರೆ ಪ್ರಶ್ನೆ ಮಾಡುತ್ತಾರೆ ಎಂದು ಸ್ವಲ್ಪ ಶಾಸ್ತ್ರದ ನೆಪದಲ್ಲಿ ಅಕ್ಷತೆ, ಧಾರೆಗೆ ಹಾಲು ಅಂತೆಲ್ಲ ವೇಸ್ಟ್ ಮಾಡುತ್ತಾನೆ. ಒಂದು ಅಕ್ಕಿ ಕಾಳು ಬೆಳೆಯಲು ಎಷ್ಟು ಕಷ್ಟ ಅವನಿಗೆ ಗೊತ್ತೇ? 1 ಲೀಟರ್ ಹಾಲು ಕರೆಯಲು ಎಷ್ಟು ಕಷ್ಟ ಅವನಿಗೆ ಗೊತ್ತೇ? ಇನ್ನೂ ಕೋಟಿ ಜನರಿಗೆ ತಿನ್ನಲು ಅಕ್ಕಿ ಕಾಳಿಲ್ಲ, ಕುಡಿಯಲು ಹಾಲಿಲ್ಲ ಅಲ್ಲವೇ? ಪುರೋಹಿತನಿಗೆ ಬೇಕಾದರೆ ನೇರವಾಗಿ ಭಿಕ್ಷೆ ನೀಡಿ, ಆದರೆ ವೇಸ್ಟ್ ಮಾಡಬೇಡಿ. ಯುವ ಜನರೇ, ಕನ್ನಡ ನಾಡು ನುಡಿ ಮತ್ತು ಎಲ್ಲ ರೀತಿಯ ಸಮಾನತೆ ಬೆಳೆಸಲು ಕನ್ನಡ ಮದುವೆ ಆಗುವುದು ನೀವು ಈ ಸಮಾಜಕ್ಕೆ ಕೊಡುವ ಕೊಡುಗೆ ಆಗಲಿದೆ.